ಜೈ ಶ್ರೀರಾಮ್. ಇವತ್ತು ನಮ್ಮದು ಲಾನ್ ಬಗ್ಗೆ ಒಂದು ವಿಷಯಗಳು ಹೇಳೋಣ. ಇದು ಈ ಮನೆ ಕಟ್ಟಿದ್ದು 70 ಡೇಸಲ್ಲಿ, ನಂಬ್ತೀರಾ ನೀವು? ಸೊ ಅಷ್ಟರಲ್ಲಿ ಇದು ಲಾನ್ ಎಲ್ಲ ಮಾಡಿ ಎಲ್ಲ ಮಾಡಿಸ್ಕೊಂಡ್ವು ನಾವು. ಸೊ ಇಲ್ಲಿ ಲಾನ್ ಇದು ಇನ್ನೂ ಗಿಡಗಳೆಲ್ಲ ಬೆಳಿಬೇಕು ನೋಡಿ, ಇನ್ನೂ ಹೊಸದಲ್ವ ಇವಾಗ. ನೋಡಿ ಇಲ್ಲೆಲ್ಲ ಪ್ಲ್ಯಾಂಟ್ಸ್ ಎಲ್ಲ ಇವಾಗ ಹಾಕಿರೋದು, ಇದೆಲ್ಲದು ಪಾಟ್ಸ್ ಎಲ್ಲ. ಸೊ ಈ ರೈನಿ ಸೀಸನಲ್ಲೇ ಚೆನ್ನಾಗಿ ಬಂದ್ಬಿಡುತ್ತೆ ಇದು. ಲಾನ್ ಅಂತೂ ತುಂಬ ಚೆನ್ನಾಗಾಗಿದೆ, ಸಿಕ್ಕಾಪಟ್ಟೆ ಚೆನ್ನಾಗಾಗಿದೆ. ಸಂಜೆ ಹೊತ್ತು ಇಲ್ಲೆಲ್ಲ ಕೂತಿದ್ವು ನಾವು, ನೆನೆ ದಿವಸ ಇಲ್ಲೇ ಟೀ ಕುಡಿದು ಕೂತಿದ್ವು ನಾವು. ಮತ್ತು ಇದು ಪಾಮ್ ಟ್ರೀ ಥರ ಒಂದು ಇಲ್ಲಿ ಹಾಕಿರೋದು. ಇದು ಎತ್ತರ ಬಂದರೆ ಇಲ್ಲಿ ಹಾಗೇ ಇಲ್ಲಿ ಲಾನಲ್ಲಿ ಕೂತ್ಕೊಳ್ಳೋಕ್ಕೆ ನೆರಳು ಚೆನ್ನಾಗಿರುತ್ತೆ. ಸೊ ಆ ಕಡೆಯೂ ಅಷ್ಟೇ ಒಂದು ಸ್ವಲ್ಪ ಎಲ್ಲ ನೆರಳು ಬರೋ ಥರ ಮತ್ತು ಕಲರ್ಫುಲ್ ಆಗಿರೋ ಗಿಡಗಳೆಲ್ಲ ಹಾಕಿರೋದು. ಯಾವುದು ಇಲ್ಲಿ ತೆಂಗಿನ ಮರ ಎಲ್ಲ ಏನೂ ಹಾಕಿಲ್ಲ, ಎಲ್ಲ ಪಾಮ್ ಟ್ರೀ ಥರನೇ ಹಾಕಿರೋದು. ನಂದು ಲಾಸ್ಟ್ ವಿಡಿಯೋನಲ್ಲಿ ತೋರಿಸಿದ್ದೆ, ಅಲ್ಲೊಂದು ರೆಸಾರ್ಟಲ್ಲಿ ಪಾಮ್ ಟ್ರೀ ಇದ್ದಿದ್ದು, ಟ್ವಿನ್ ಪಾಮ್ ಟ್ರೀ ಎಲ್ಲ ಬರುತ್ತೆ. ಸೊ ಆ ಥರ ಇಲ್ಲಿ ಹಾಕಿರೋದು. ಆ ಕಡೆ ಟ್ವಿನ್ ಪಾಮ್ ಟ್ರೀ ಆ ಕಡೆ ಒಂದು ಹಾಕಿದೆ ಅಲ್ಲಿ. ಸೊ ಇವಾಗ ಈ ಲಾನ್, ನಾನಿದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಬಗ್ಗೆ ನಾನು ಇನ್ನೊಂದು ಸಲ ಹೇಳ್ತೀನಿ ನೋಡಿ. ಇದು ಚೈನ್ ಇದೆಯಲ್ಲ, ಇದೇನಂತ ಅಂದರೆ ಇಲ್ಲೆಲ್ಲ ಯಾವಾಗಲೂ ಮಳೆ ಬರ್ತಾ ಇರುತ್ತೆ ಎಲ್ಲ ಅಲ್ವಾ. ಸೊ ಮಳೆ ಬಂದರೆ ದಡ 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 ನೀರು ಇಳಿಯುತ್ತೆ. ಇಲ್ಲೆಲ್ಲ ಒಂದು ಚಾನಲ್ಸ್ ಥರ ಕೊಟ್ಟಿದ್ದಾರೆ ಇಲ್ಲೆಲ್ಲ ಕಡೆನೂ ಫುಲ್ಲು. ಸೊ ಅದು ಮಳೆ ನೀರು ಬರೋ ಥರನೇ ಇದು. ಈ ಕಡೆ ರೈನಿ ಏರಿಯಾದಲ್ಲೆಲ್ಲ ಅದೊಂಥರ ಹಾರ್ಡ್ವೇರ್ ಶಾಪಲ್ಲೇ ಸಿಗುತ್ತೆ. ಇದು ಚೈನ್ಸ್ ಹಾಕಿರೋದ್ರಿಂದ ಇದು ಫೈಬರ್ದಿದು. ಇದು ಈ ಚೈನಲ್ಲಿ ನೀರೆಲ್ಲ ಹಿಂಗೆ ಬಂದು ಹಿಂಗೆ ಸ್ಪ್ರೆಡ್ ಆಗೋದಿಲ್ಲ, ಮೈ ಮೇಲೆಲ್ಲ ಬೀಳೋದು ಅದೆಲ್ಲ ಆಗೋಲ್ಲ. ಈ ಚೈನಲ್ಲೇ ದಳ ದಳ ಬಂದು ಹಿಂಗೆ ಭೂಮಿಗೆ ಹಿಂಗೆ ಇಳಿದೋಗುತ್ತೆ. ಸೊ ಈ ಲಾನು ಅಷ್ಟೇ, ನಾವು ಮನೆ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಿದಾಗಲೇ ಲಾನ್ ಪ್ಲ್ಯಾನ್ ಮಾಡಿದ್ವು. ನಾನು ನಿಮ್ಮ ಜೊತೆ ಏನು ಶೇರ್ ಮಾಡ್ಕೊಂಡಿಲ್ಲ. ಈ ಲ್ಯಾನ್ ಪ್ಲ್ಯಾನ್ ಮಾಡಿದ್ಮೇಲೆ ಸೈಮಲ್ಟೇನಿಯಸ್ಸಾಗಿ ಈ ಲಾನ್ ಕೆಲಸನೂ ನಡೀತಾ ಇತ್ತು, ಈ ಕಡೆ ಕನ್ಸ್ಟ್ರಕ್ಷನ್ ಕೆಲಸನೂ ನಡೀತಾ ಇತ್ತು. ಸುತ್ತಲೂ ಪಾಮ್ ಟ್ರೀ ಬಂದಿದೆ ನೋಡಿ. ಈ ಕಡೆ ಅಲ್ಲಿ ಗಾರ್ಡನ್ ಬರುತ್ತೆ, ಅಲ್ಲೂ ಕಾಫಿ ಪ್ಲ್ಯಾಂಟ್ಸು ಮತ್ತು ಇದು ಮಾವಿನ ಮರಗಳು, ಏನೇನೋ ಬೇರೆ ಥರ ಕಾಡು ಮರಗಳು ಎಲ್ಲದು ಬರುತ್ತೆ ಈ ಕಡೆ. ನಮ್ಮದೇ ಫಸ್ಟ್ ಹೌಸ್, ಎಂಟ್ರೆನ್ಸ್ ಆದಮೇಲೆ ಅವರ್ಸ್ ಇಸ್ ದ ಫಸ್ಟ್ ಹೌಸ್. ಇಲ್ಲೊಂದು ಗೇಟ್ ಇದೆ. ಈ ಗೇಟ್ಗೆ ನಮಗೆ ರೆಸಿಡೆನ್ಷಿಯಲ್ ಏರಿಯಾಗೇ ಫುಲ್ ಫೆನ್ಸಿಂಗ್ ಹಾಕಿದ್ದಾರೆ. ಆ ಕಡೆ ಇನ್ನೊಂದು ಗೇಟ್ ಇದೆ, ಅದು ರೆಸಾರ್ಟಿಗೆ ಬರುತ್ತೆ. ಸೊ ರೆಸಾರ್ಟಿಗೆ ಬರೋರು ನಮ್ಮದು ರೆಸಿಡೆನ್ಷಿಯಲ್ ಏರಿಯಾಗೆ ಬರೋಕ್ಕಾಗಲ್ಲ. ರೆಸಿಡೆನ್ಷಿಯಲ್ ಏರಿಯಾಗೆ ಬೇರೆ ಗೇಟ್ ಇರೋ, ರೆಸಾರ್ಟ್ಗೆ ಆಚೆ ಹೋಗಿನೇ ಅಲ್ಲಿ ರೆಸಾರ್ಟ್ಗೆ ಹೋಗಬೇಕಾಗುತ್ತೆ. ಸೊ ಆ ಥರ ತುಂಬ ಪ್ರೈವೇಸಿ ಇದೆ ನಮ್ಮ ಏರಿಯಾದಲ್ಲಿ. ಯಾರೋ ಪಬ್ಲಿಕ್ ಪೀಪಲ್ ಎಲ್ಲ ಎಂಟ್ರಾಗೋಕ್ಕೆಲ್ಲ ಆಗೋದಿಲ್ಲ ಇದ್ರೊಳಗಡೆ. ಅಲ್ಲೆಲ್ಲ ಇದು ಮೆಕನೈಸ್ಡ್ ಗೇಟ್ಸ್ ಎಲ್ಲನೂ ಇದೆ, ನೀವು ನೋಡಿದ್ರಿ ಎಂಟ್ರೆನ್ಸಲ್ಲಿ. ಸೊ ಹೆಂಗೆಲ್ಲ ಎಂಟ್ರ್ ಆಗೋಕ್ಕಾಗೋದಿಲ್ಲ. ಅಲ್ಲೇ ಎಂಟ್ರೆನ್ಸ್ ಬೇರೆ, ನಮ್ಮದೇ ಎಂಟ್ರೆನ್ಸ್ ಬೇರೆ, ಮತ್ತು ಸೇಫ್ಟಿ ಫೆನ್ಸಿಂಗ್ ಎಲ್ಲ ಬೇರೆ ಹಾಕಿದ್ದಾರೆ ನೋಡಿ. ರೆಸಾರ್ಟ್ ಅವರು ಏನಾದರೂ ವಾಕಿಂಗ್ ಎಲ್ಲ ಬಂದ್ರೂ ರೆಸಿಡೆನ್ಷಿಯಲ್ ಏರಿಯಾಗೆ ಎಂಟ್ರ್ ಆಗೋಕ್ಕೆ ಆಗೋದಿಲ್ಲ ನೋಡಿ. ಅದೇ ಬೇರೆ, ನಮ್ಮದು ಜಾಗನೇ ಬೇರೆ. ನಮಗೆ ಪ್ರೈವೇಸಿ ಇದ್ದೇ ಇರುತ್ತೆ ರೆಸಿಡೆನ್ಸ್ಗೆ. ಸೊ ಹಾಗೆ ನೋಡಿ, ಉದ್ದಕ್ಕೂ ಲಾನ್ ಇದೆ, ಆ ಕಡೆ ಸೈಡು ಲಾನ್ ಇದೆ. ಸೊ ಸುತ್ತಲೂ ಕಾಫಿ ಪ್ಲ್ಯಾಂಟ್ಸು ಬರ್ತಾನೆ ಇರುತ್ತೆ. ಸೊ ಇದರಲ್ಲಿ ನೋಡಿ ಎಷ್ಟು ಕಾಫಿ ಇದು ಬಂದಿದೆ, ಹಣ್ಣುಗಳು ನೋಡಿ. ಇದೆಲ್ಲ ಡಿಸೆಂಬರಲ್ಲಿ ಇದು ಪ್ಲಕ್ಕಿಂಗ್ ಇದೆಲ್ಲ, ಅದು ಡಿಸೆಂಬರಲ್ಲಿ. ಇಲ್ಲಿ ಮಿನಿಮಮ್ ಎಷ್ಟು ಕಾಫಿ ಪ್ಲ್ಯಾಂಟ್ ಉಳ್ಕೊಳ್ಳೋಕೆ ಸಾಧ್ಯನೋ ಅಷ್ಟು ಉಳಿಸ್ಕೊಂಡಿದ್ದಾರೆ. ಸೊ ಇದೆಲ್ಲ ಕೆಲವೆಲ್ಲ ಹಣ್ಣಾಗಿದೆ ಕಾಫಿ ಪ್ಲ್ಯಾಂಟ್ಸ್ ಎಲ್ಲ. ಅದುವೇ ಈ ಕಡೆ ಒಂಚೂರು ಕಾಫಿ ಪ್ಲ್ಯಾಂಟ್ಸ್ ಒಂದೆರಡು ಜಾಸ್ತಿ ತೆಗೆದಿದ್ದಾರೆ. ಯಾಕೆ ಅಂತ ಅಂದರೆ ಇದು ಹೀಟಿಂಗ್ ಎಕ್ವಿಪ್ಮೆಂಟ್ಸ್ ಇದೆ ನೋಡಿ. ಇಲ್ಲಿ ಯಾವಾಗಲೂ 24 hours ಬಿಸಿನೀರು ಬರುತ್ತೆ ಇಲ್ಲಿ. ಇದು ಹೀಟ್ ಪಂಪ್, ವಾಟರ್ ಹೀಟರು. ಇದು 24 hours ನೀರು ಬರುತ್ತೆ. ಇಲ್ಲಿ AC ಥರ ವರ್ಕ್ ಆಗುತ್ತೆ ಇದು, ಅಂದರೆ ಅಷ್ಟು ಇದು ಹೀಟ್ ಇರುತ್ತೆ. ಮತ್ತು ಇದು ಕಂಪ್ರೆಸರ್. ಸೊ ಯಾವಾಗಲೂ 24 hours ಬಿಸಿನೀರು ಥರ ಬರೋ ಥರ ಮಾಡ್ಕೊಂಡಿದ್ದೀವಿ. ಈವನ್ ಕುಕ್ಕಿಂಗೂ ಬಿಸಿನೀರು ಬರುತ್ತೆ. ಕೆಲವು ಸೀಸನಲ್ಲಿ ನೀರೇ ಬಿಸಿ ಆಗೋಕ್ಕೆಲ್ಲ ಲೇಟ್ ಆಗುತ್ತಲ್ಲ, ಸೊ ಎಲ್ಲ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಇದು ಒಂದು ಹೊಸದು ಒಂದು ಮಾಡಿದ್ದಾರೆ ಇಲ್ಲಿ. ಮನೆ ಒಂದು ರೌಂಡ್ ಬಂದಾಯಿತು. ಸೊ ಈ ಕಡೆ ಹೋಗೋಣ, ಫ್ರಂಟ್ ಸೈಡ್ ಬರುತ್ತೆ, ಈ ಕಡೆ ಹೋಗೋಣ ಬನ್ನಿ. ಕಡೆನೇ ಎಲ್ಲ
ಇದೆಲ್ಲ ಕಾಫಿ ಪ್ಲ್ಯಾಂಟ್ಸು. ಇಲ್ಲಿ ಇದೇ ಥರನೇ ಗೋಡೆ ಹತ್ರನೇ ಬರುತ್ತೆ. ಮತ್ತು ಇಲ್ಲೇ ಬೇರೆ ಥರ ಕ್ಲೈಂಬರ್ಸ್ ಇದೆಲ್ಲ. ಒಂದು ಪ್ಲಾಸ್ಟಿಕ್ ಗಿಡ ಥರ ಇದೆ ನೋಡಿ, ಇದು ಚೆನ್ನಾಗಿದೆ ನೋಡಿ. ಇದು ಹಾಕಿದ್ದಾರೆ ಇಲ್ಲಿ, ಎಲ್ಲ ಹಬ್ಬುತ್ತೆ ಎಲ್ಲ ಕಡೆನೂ ಇದೆಲ್ಲ. ಸೊ ಫುಲ್ ಅದೇನೇ ಹಾಕಿದೆ ಇಲ್ಲಿ. ಈ ಕಡೆನೂ ಬೇಕಾದರೆ ಫರ್ನಿಚರ್ಸ್ ಹಾಕ್ಕೊಳ್ಬೋದು, ಇಲ್ಲೂ ಹಾಗೆ ಕೂತ್ಕೊಳ್ಳಬೋದು. ಇಲ್ಲಿ ಫರ್ನಿಚರ್ಸ್, ಈ ಕಾಫಿ ಗಿಡಗಳ ಮಧ್ಯೆ ಚೇರ್ಗಳು ಹಾಕ್ಕೋಬೋದು. ಇಲ್ಲಿ ಒಂದು ಅಯನ್ ಟೇಬಲ್ ಆ ಥರ ಏನಾದರೂ ಬೇಕಾದರೆ ಹಾಕ್ಕೋಬೋದು ಅಷ್ಟೇ. ಅಲ್ಲೇ ಚೆನ್ನಾಗಿದೆ, ಬೇಕಾದರೆ ಇಲ್ಲೆಲ್ಲ ಹಾಕ್ಕೊಳ್ಬೋದು ಅಷ್ಟೇ. ಸೊ ಇದು ಔಟ್ಸೈಡ್ ಒಂದು ರೌಂಡು ಮನೆ ಬಂದಿರೋದು. ಸೊ ಇಲ್ಲಿ ನೆಕ್ಸ್ಟ್ ಪ್ಲಾಟ್ ಅವ್ರದ್ದು. ಇಲ್ಲಿ ಗೇಟ್ ಬರುತ್ತೆ, ಈ ಕಡೆ ಇಲ್ಲಿ ಫೆನ್ಸಿಂಗ್ ಬರುತ್ತೆ. ಅಲ್ಲಿಂದ ನೆಕ್ಸ್ಟ್ ಪ್ಲಾಟ್ ಸ್ಟಾರ್ಟ್ ಆಗುತ್ತೆ ಆ ಕಡೆ. ಸೊ ನಮ್ದು ಇಷ್ಟು ಬರುತ್ತೆ ಇಲ್ಲೆಲ್ಲ. ಸೊ ಇವಾಗ ಬನ್ನಿ ಒಳಗಡೆ ಹೋಗೋಣ. ಫುಲ್ ನೇಚರ್ ಮಧ್ಯ ಎಷ್ಟು ಓಡಾಡ್ತಿದ್ರೂ ಸಮಾಧಾನ ಆಗಲ್ಲ. ಈ ಕಾಫಿ ಪ್ಲ್ಯಾಂಟ್ಗಳ ಮಧ್ಯ ಅಲ್ಲ, ಇದು ಕಾಯಿ ನೋಡೋಕ್ಕೆ ಚೆನ್ನಾಗಿ, ಎಂಥ ದೇಹ ಸೃಷ್ಟಿ ಹೆಂಗಿದೆ ನೋಡಿ ಇದು ಅಲ್ವಾ. ಸೊ ಇವಾಗ ಮನೆ ಫ್ರಂಟ್ ಪೋರ್ಷನ್ಗೆ ಬಂದವು. ಸೊ ಒಂದು ರೌಂಡ್ ಮನೆಯದು ಲಾಂಗ್ ಟೂರ್ ಆಯಿತು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಖಂಡಿತ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ವಿಷಯಗಳು ನಿಮ್ಮ ಜೊತೆ ಹಂಚ್ಕೊಳ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.